ನೋಡಕ್ ಆಗ್ತಾ ಇಲ್ಲ, ಕಾಣ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರೆ ಕಿವಿಗಳಿಗೆ ಮಾತ್ರ ಸ್ವರ ಮಾತ್ರ ಗೊತ್ತು. ಅನೇಕ ಕಡೆ ಹೋರಾಡ್ತಾ ಇದೀಯಾ, ಎಲ್ಲಿ ಹೋದ್ರೆ ಸರಿ ಆಗುತ್ತೆ, ಯಾರ ಹತ್ರ ಹೋದ್ರೆ ಸರಿ ಆಗುತ್ತೆ, ಯಾರಿಗೆ ಹಣ ಕೊಟ್ರೆ ಸರಿ ಆಗುತ್ತೆ, ಯಾವ ಜಾಗದಲ್ಲಿ ಹೋದ್ರೆ ಸರಿ ಆಗುತ್ತೆ, ಯಾವಾಗ ನನ್ನ ಮಕ್ಕಳಿಗೆ ಒಳ್ಳೇದಾಗುತ್ತೆ ಎಂಬುದಾಗಿ ಎಲ್ಲ ಸಮಸ್ಯೆಗಳ ಬಗ್ಗೆ ತಿರುಗಾಡ್ತಾ ಇದೆಯಲ್ಲ. ಸರಿಯಾಗಿ ಮೊದಲು ತಿಳ್ಕೋ, ಯಾರು ನನ್ನ ಬಿಡುಗಡೆ ಮಾಡುತ್ತಾರೆ, ಎಲ್ಲಿ ನನಗೆ ಬಿಡುಗಡೆ ಆಗುತ್ತೆ. ಇವತ್ತು ನಾನು ಸಾರುವಂತ ಸಂದೇಶದ ಅಂಶ, ಅದ್ಭುತ ನಡೆಯಬೇಕಾದ್ರೆ ಏನು ಮಾಡಬೇಕು, ನನಗೆ ಸರಿ ಆಗ್ಬೇಕು, ನನ್ನ ಜೀವಿತದಲ್ಲಿ ಸರಿ ಹೊಂದಬೇಕು, ನನ್ನ ಭವಿಷ್ಯವು ರೂಪಿಸಲ್ಪಡಬೇಕು, ನನ್ನ ಮಕ್ಕಳ ವಿದ್ಯಾಭ್ಯಾಸ ಒಳ್ಳೆಯದಾಗಿ ನಡೀಬೇಕು, ನನ್ನ ಜೀವಿತ ಎಲ್ಲ ಸರಿಯಾಗಿ ನಡೀಬೇಕಂದ್ರೆ ಏನು ಮಾಡಬೇಕು? ಇಡೀ 2025ನೇ ವರ್ಷ ಏನು ಮಾಡ್ಬೇಕಂತ ಬಂದು ಪಾಸ್ಟರ್ ಕೈಯಲ್ಲಿ ಅಮ್ಮವ್ರ ಕೈಯಲ್ಲಿ ಪ್ರೇಯರ್ ಮಾಡಿಸ್ಕೊಂಡು ಸಾಕಾಗಿದೆಯಲ್ಲ. ಅದಕ್ಕೆ ತಿರುಗಿ ಪ್ರೇಯರ್ ಮಾಡಿದ್ಮೇಲೆ ಬಂದು ಹೇಳ್ತೀವಿ, ಇನ್ನೂ ಆಗಲ್ಲಾಗಿದ್ ನೋಡ್ರಿ ಕೆಲಸ, ಇನ್ನ ನಡೆಯಲ್ಲಾಗಿದ್ ನೋಡ್ರಿ, ಇನ್ನೂ ಆಗ್ತಾ ಇಲ್ರಿ, ಇನ್ನು ಯಾಕೆ ಆಗ್ತಾ ಇಲ್ರಿ, ಯಾಕಿಲ್ರಿ ಅಂತ ಕೇಳ್ತಾ ಇದೀವಲ್ಲ. ತಿಳ್ಕೊಳ್ರಿ, ಇವತ್ತು ಆ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇದೆ. ಯಾವಾಗ ಆಗುತ್ತೆ, ಯಾವಾಗ ನಮ್ಮ ಜೀವಿತದಲ್ಲಿ ಕಾರ್ಯಗಳು ಆಗುತ್ತೆ ಎಂಬುದಾಗಿ ಇವತ್ತು ನಾವು ತಿಳಿದುಕೊಳ್ಳುವಂತರಾಗಿರೋಣ. ಈ ಸ್ಥಳದಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೂಡ ಯಾವುದೋ ಒಂದು ವಿಷಯದಲ್ಲಿ ಈ ಕಾರ್ಯ ನಡೀಬೇಕು, ಇದು ಆಗಬೇಕು ಎನ್ನುವುದಾಗಿ ದೇವರ ಹತ್ರ ಕಾಯ್ತಾ ಇದ್ದೀರಾ? ನಿಮ್ಮ ಕೈಗಳನ್ನು ದೇವರಿಗೆ ತೋರಿಸಿ, ಹೌದು ದೇವರೇ, ನಾನು ಕಾಯ್ತಾ ಇದ್ದೇನೆ, ಇದಾಗಬೇಕು ದೇವರೇ, ಇದಾಗಬೇಕಂತ ನಾನು ಕಾಯ್ತಾ ಇದ್ದೇನೆ. ಹಲ್ಲೆಲೂಯಾ. ಎಷ್ಟೇ ವರ್ಷದ ಹಳೆ ಕಾರ್ಯ ಆಗಿರಬಹುದು, ಅಥವಾ ನೀನು ಹುಟ್ಟುತ್ತಾನೆ ನಿನ್ನ ಜೀವಿತದಲ್ಲಿ ಬಂದಿರುವಂತಹ ಶಾಪವಾಗಿರಬಹುದು, ಹುಟ್ಟುತ್ತಾನೆ ನಿನ್ನ ಜೀವಿತದಲ್ಲಿ ಬಂದಿರುವಂತಹ ಕಾರ್ಯವಾಗಿರಬಹುದು, ಇವತ್ತು ಈ ವಾಕ್ಯದ ಪ್ರಕಾರ ನಾವು ನಡೆಯುವಾಗ ಖಂಡಿತವಾಗಿ ನಿನ್ನ ಜೀವಿತದಲ್ಲಿ ದೇವರ ಅದ್ಭುತವನ್ನ ಮಾಡಲಿಕ್ಕಿದ್ದಾನೆ. ಸೊ ದೇವರ ವಾಕ್ಯವನ್ನ ನಾವು ಧ್ಯಾನಿಸುವಂತರಾಗಿರೋಣ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 46ನೇ ವಚನದಿಂದ 52ನೇ ವಚನವರೆಗೆ. ಸೊ ನಾವು ಶಬ್ದವಾಗಿ ವಾಕ್ಯ ಕೇಳಿಸ್ಕೊಳ್ಳೋಣ. ಇದರ ಮೂಲಕವಾಗಿ ದೇವರು ನಮ್ಮ ಜೊತೆ ಏನ್ ಮಾತಾಡ್ತಾರೆ ನೋಡಿ. ಇವತ್ತು ನಾನು ಏನು ವಾಕ್ಯ ಹೇಳ್ತಾ ಇದ್ದೇನೆ ಅದೇ ಮಕ್ಕಳು ಮೇಲೆ ಬಂದು ನಾಟಕವನ್ನು ಮಾಡಿ ನಿಮಗೆ ತೋರಿಸುವವರಾಗಿದ್ದಾರೆ. ಹಾಗಾಗಿ ಶ್ರದ್ಧೆಯಿಂದ ಈ ವಾಕ್ಯವನ್ನು ನಾವು ಧ್ಯಾನಿಸುವಂತರಾಗಿರೋಣ. ಆಮೇಲೆ ಅವರು ಯೆರಿಕೋವಿಗೆ ಬಂದರು. ಆತನು, ಆತನ ಶಿಷ್ಯರು, ಬಹು ಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮಾಯನ ಮಗನಾದ ಬಾರ್ತಮಾಯನು ದಾರಿಯ ಮಗ್ಗಲಲ್ಲಿ ಕೂತಿದ್ದನು. ಅವನು ಕುರುಡ ಭಿಕ್ಷುಗಾರನು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸು ಎಂದು ಅವನು ಕೇಳಿ, ದಾವೀದನ ಕುಮಾರನೇ ಯೇಸುವೆ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಅವನು ತನ್ನ ಹೊದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು, ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ಸೊ ಓದಿದಂತ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ, ಆತನ ಶಿಷ್ಯರು, ಕುರುಡನಾದ ಬಾರ್ತಿಮಾಯ, ಯೇಸು ಸ್ವಾಮಿ ಜೊತೆ ಅನೇಕ ಗುಂಪುಗಳು, ಬಹಳಷ್ಟು ಜನ ಚಿತ್ರವನ್ನ, ಒಂದು ಸಿನಿಮಾ ಅಥವಾ ಒಂದು ಚಿತ್ರವನ್ನ ಆ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ತನ್ನ ಸೇವೆ ಮಾಡೋದಕ್ಕಾಗಿ ಅನೇಕ ಹಳ್ಳಿಗಳನ್ನ ಆತನ ತಿರುಗುತ್ತಾ ಸೇವೆ ಮಾಡ್ತಾ ಹೋಗ್ತಾ ಇದ್ದನು. ಆದ್ರೆ ಆತನ ಯೆರಿಕೋವನ್ನು ಸುತ್ತಿ ಆತನ ತಿರುಗಿ ಆತನ ಒಂದು ಹಳ್ಳಿಗೆ ಸಮೀಪಿಸ್ತಾ ಇರುವಾಗ ಅಲ್ಲಿ ಒಬ್ಬ ಹುಟ್ಟು ಕುರುಡನು ಅಲ್ಲಿ ಭಿಕ್ಷೆ ಬೇಡುವುದನ್ನ ನಾವು ಕಾಣುವಂತರಾಗಿದ್ದೇವೆ. ಹುಡ್ತಾನೆ ತಾಯಿ ಹೊಟ್ಟೆಲಿರುವಾಗಲೇ ದೊಡ್ಡ ಸಮಸ್ಯೆ ಅಲ್ವಾ? ಹುಡ್ತಾನೆ ಕುರುಡನಾಗಿರುವಂತವನು, ತನ್ನ ಜೀವಿತದಲ್ಲಿ ನಿರೀಕ್ಷೆ ಇಲ್ಲದೆ, ತನ್ನ ಜೀವಿತದಲ್ಲಿ ಯಾವೊಂದು ಭರವಸೆ ಇಲ್ಲದೆ, ಬದುಕುವಂತೆ, ಜೀವನದಲ್ಲಿ ಬದುಕುವ ಹಾಗೆ ಮುಂದೆ ಸಾಗಲಿಕ್ಕೆ ಯಾವ ನಿರೀಕ್ಷೆ ಇಲ್ಲದೆ ಆತನ ಒಂದು ಸ್ಥಳದಲ್ಲಿ ಕೂತುಕೊಂಡು ಭಿಕ್ಷೆಯನ್ನ ಬೇಡ್ತಾ ಇದ್ದಾನೆ. ಅರ್ಕಾದ ಬಟ್ಟೆಗಳನ್ನು ಹಾಕಿಕೊಂಡು ಬರುವಂತ ಪ್ರತಿಯೊಬ್ಬರಿಗೆ ಕೇಳುತ್ತಾ ತನ್ನ ಜೀವನವನ್ನ ಸಾಗಿಸ್ತಾ ಇದ್ದಾನೆ ಹುಟ್ಟು ಕುರುಡನು. ಈ ಒಂದು ಹುಟ್ಟು ಕುರುಡನು ತಾನು ಬೇಡುತ್ತಿರುವಂತ ಸಮಯದಲ್ಲಿ ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿ ಆ ದಾರಿಯಲ್ಲಿ ಹೋಗ್ತಾ ಇದ್ದಾನೆ.
ಯಾವಾಗ ಯೇಸು ಸ್ವಾಮಿ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದನೋ ಒಬ್ಬ ಕುರುಡನು ನೋಡಕ್ಕಾಗ್ತಾ ಇಲ್ಲ, ಕಾಣ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರೆ ಕಿವಿಗಳಿಗೆ ಮಾತ್ರ ಸ್ವರ ಮಾತ್ರ ಗೊತ್ತು. ಜನರೆಲ್ಲ ಕೂಗ್ತಾ ಇದ್ರೆ ಯೇಸು ಹೋಗ್ತಾನೆ, ಬನ್ನಿ ಬನ್ನಿ ಹೋಗೋಣ, ಯೇಸು ಹೋಗ್ತಾ ಇದ್ರೆ ನಡಿ ಹೋಗೋಣ ಎಂಬುದಾಗಿ ಕೂಗುವಾಗ ಆ ಕುರುಡನು ಕೇಳ್ತಾ ಇದ್ದಾನೆ, ಅಯ್ಯ ಏನ್ ನಡೀತಾ ಇದೆ ಇಲ್ಲಿ? ಅವಾಗ ತಕ್ಷಣ ಕೆಲವು ಜನರು ಹೇಳ್ತಾ ಇದ್ದಾರೆ, ಯೇಸು ಹೋಗ್ತಾ ಇದ್ದಾನೆ, ಯೇಸು ಹೋಗ್ತಾ ಇದ್ದಾನೆ. ಯಾವಾಗ ಯೇಸು ಅನ್ನುವ ಶಬ್ದ ಆತನ ಕಿವಿಗೆ ಬಿತ್ತು, ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಆತನ ಕೂಗಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಏನಂತ ಕೂಗ್ತಾ ಇದ್ದಾನಂದ್ರೆ, ದಾವೀದನ ಕುಮಾರನೇ ನನ್ನನ್ನ ಕರುಣಿಸು. ಈ ಕುರುಡನಿಗೆ ಕಣ್ಣು ಕಂಡಿಲ್ಲ ಅಂದ್ರೂ ಸ್ಪಷ್ಟವಾಗಿ ಗೊತ್ತಿತ್ತು, ನನಗೆ ಬಿಡುಗಡೆ ಮಾಡುವವನು, ನನ್ನನ್ನು ಗುಣಪಡಿಸುವವನು, ನನ್ನ ಶಾಪವನ್ನ, ಪಾಪವನ್ನ, ದರಿದ್ರವನ್ನ ತೆಗೆದುಹಾಕುವಂತೆ ಮೆಸ್ಸಾಯನು ಹುಟ್ಟುತ್ತಾನೆಂಬುದಾಗಿ ಆತನಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ನಮ್ಮ ಜೀವನದಲ್ಲಿ ಅದ್ಭುತ ನಡೀಬೇಕಾದ್ರೆ ಯೇಸು ಯಾರಂತ ನಾವು ತಿಳ್ಕೋಬೇಕು. ಯೇಸು ಯಾರಾಗಿದ್ದಾರೆ, ಯಾಕೆ ಬಂದಿದ್ದಾರೆ, ಏನನ್ನ ಮಾಡಿದ್ದಾರೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳುವಾಗ ನಮ್ಮ ಜೀವನದಲ್ಲಿ ಅದ್ಭುತ ಪ್ರಾರಂಭವಾಗುತ್ತೆ. ಆಮೇನ್, ಜೋರಾಗಿ ಹೇಳಿ ಆಮೇನ್. ಈ ಕುರುಡನು ತನ್ನ ಜೀವಿತದಲ್ಲಿ ಕುರುಡತನದಿಂದ ಬಿಡುಗಡೆ ಹೊಂದಲಿಕ್ಕೆ ಆತನು ಕರೀತಾ ಇದ್ದಾನೆ, ದಾವೀದನ ಕುಮಾರನೇ, ಯೇಸುವೇ ನನ್ನನ್ನ ಕರುಣಿಸು. ಯಾಕೆ ದಾವೀದನ ಕುಮಾರನೇ ಅಂತ ಕರೀತಾ ಇದ್ದಾನೆ? ದಾವೀದ ಯಾರಾಗಿದ್ದಾರೆ? ದಾವೀದನ ಬಗ್ಗೆ ಏನು ಗೊತ್ತು ಆತನಿಗೆ? ಯಾಕೆ ಆ ಕೂಗಿಂದ ಕರೀತಾ ಇದ್ದಾನೆ ಅಂದ್ರೆ, ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ದಾವೀದನ ಸಂತಾನದಲ್ಲಿ ಆತನು ಹುಟ್ಟಿ ಬರಬೇಕಾಗಿದೆ. ಅದಕ್ಕೆ ಯೆಶಾಯನು ಪ್ರವಾದನೆ ಮಾಡ್ತಾನೆ, ಈಗ ದಾವೀದನ ಸಂತಾನದಲ್ಲಿ ಒಬ್ಬ ರಕ್ಷಕನು ಹುಟ್ಟುತ್ತಾನೆ, ಆತನು ಎಲ್ಲರ ನಗುವನ್ನ ಮುರಿದಾಕುವನಾಗಿದ್ದಾನೆ, ಎಲ್ಲರ ಕಣ್ಣೀರುಗಳನ್ನು ಒರೆಸುವನಾಗಿದ್ದಾನೆ, ಎಲ್ಲರ ಮುಖದಲ್ಲಿ ಆನಂದವನ್ನು ತುಂಬಿಸುವವನು ಒಬ್ಬ ರಕ್ಷಕನು ಹುಟ್ಟುತ್ತಾನೆ, ಮೆಸ್ಸಾಯನು ಹುಟ್ಟುತ್ತಾನೆ. ಆತನೇ ನಿಮ್ಮ ಬಡತನವನ್ನ, ನಿಮ್ಮ ದರಿದ್ರವನ್ನ, ನಿಮ್ಮ ಕಣ್ಣೀರನ್ನ ತೊಲಗಿಸಿ ನಿಮ್ಮನ್ನ ನೀತಿ ಪಡಿಸುವ ದೇವರೆಂಬುದಾಗಿ ಯಾವಾಗ ಯೆಶಾಯನು ಪ್ರವಾದನೆ ಮಾಡಿರುವ ಮಾತುಗಳನ್ನ ಆ ಕುರುಡನು ಕೇಳಿಕೊಂಡಿದ್ದ. ಕೇಳಿಕೊಂಡು ಒಬ್ಬನು ಬರ್ತಾನೆ, ಒಬ್ಬನು ಬರ್ತಾನೆ, ಒಬ್ಬನು ಬರ್ತಾನೆ, ನನಗೆ ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ಆತನು ಕಾಯ್ತಾ ಇರುವಾಗ ಸಂತೋಷದ ವಾರ್ತೆ ಆತನಿಗೆ ಬರ್ತಾ ಇದೆ. ಈಗ ನಜರೇತನ ಯೇಸು ಹೋಗ್ತಾ ಇದ್ದಾನೆ. ಇವತ್ತು ನಿನ್ನ ಜೀವನದಲ್ಲಿ ಬಿಡುಗಡೆ ಬೇಕಾ? ನೀನು ಹೇಳ್ತಾ ಇದೆಯಲ್ಲ, ಯಾಕೆ ಆಗ್ತಾ ಇಲ್ಲ, ಯಾಕೆ ಕಾರ್ಯಗಳಾಗ್ತಾ ಇಲ್ಲ, ಯಾಕೆ ನಡೀತಾ ಇಲ್ಲ? ಯೇಸು ಯಾರಂತ ತಿಳ್ಕೊ. ನೀನು ಮೊದಲು ಯಾರು ಬಿಡುಗಡೆ ಮಾಡುವನು ಯಾರಂತ ತಿಳ್ಕೊ. ಅನೇಕ ಕಡೆ ಹೋರಾಡ್ತಾ ಇದೀಯ, ಎಲ್ಲಿ ಹೋದ್ರೆ ಸರಿ ಆಗುತ್ತೆ, ಯಾರ ಹತ್ರ ಹೋದ್ರೆ ಸರಿ ಆಗುತ್ತೆ, ಯಾರಿಗೆ ಹಣ ಕೊಟ್ಟರೆ ಸರಿ ಆಗುತ್ತೆ, ಯಾವ ಜಾಗದಲ್ಲಿ ಹೋದ್ರೆ ಸರಿ ಆಗುತ್ತೆ, ಯಾವಾಗ ನನ್ನ ಮಕ್ಕಳಿಗೆ ಒಳ್ಳೇದಾಗುತ್ತೆ ಎಂಬುದಾಗಿ ಎಲ್ಲ ಸಮಸ್ಯೆಗಳ ಬಗ್ಗೆ ತಿರುಗಾಡ್ತಾ ಇದೆಯಲ್ಲ, ಸರಿಯಾಗಿ ಮೊದಲು ತಿಳ್ಕೊ. ಎಲ್ಲಿ ನನಗೆ ಬಿಡುಗಡೆ ಆಗುತ್ತೆ, ಯಾರು ನನ್ನ ಬಿಡುಗಡೆ ಮಾಡುತ್ತಾರೆ? ಈ ಕುರುಡನು ಎಷ್ಟೋ ವರ್ಷಗಳಿಂದ, ಎಷ್ಟೋ ದಿನಗಳಿಂದ ಬೇಡ್ತಾ ಕಾಯ್ತಾ ಇದ್ದಾನೆ. ಎಲ್ಲಿವರೆಗೆ ಕಾಯ್ತಾ ಇದ್ದಾನೆ? ಒಬ್ಬನು ಬರುವವನಾಗಿದ್ದಾನೆ, ನನ್ನನ್ನು ಈ ಸ್ಥಿತಿಯಿಂದ ಹೊರಗಡೆ ತರುವವನಾಗಿದ್ದಾನೆ. ಯೇಸು ಯಾರು ಗೊತ್ತಾ? ನಿನ್ನ ಪಾಪವನ್ನ, ಶಾಪವನ್ನ, ದರಿದ್ರವನ್ನ ತೆಗೆದುಹಾಕುವಂತ ದೇವರಾಗಿದ್ದಾನೆ. ನಿನಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟವನಾಗಿದ್ದಾನೆ. ನಿನ್ನ ಸ್ಥಿತಿಯನ್ನ ಬದಲಾಯಿಸಲಿಕ್ಕೆ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ನಿನ್ನ ಪಾಪ, ಶಾಪ ಎಲ್ಲವನ್ನ ತನ್ನ ಶಿಲುಬೆ ಮೇಲೆ ಆತನು ಒತ್ತುಕೊಂಡಿದ್ದಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ನಿಮಗೆ ಬಿಡುಗಡೆ ಆಯಿತು. ನಿಮಗೆ ಬಿಡುಗಡೆ ಆಗಿದ್ದು ಬೆಳ್ಳಿ ಬಂಗಾರದಿಂದಲ್ಲ, ಆತನ ಅಮೂಲ್ಯವಾದ ರಕ್ತದಿಂದಲೇ ನಿಮಗೆ ಬಿಡುಗಡೆ ಆಯಿತು ಎಂಬುದಾಗಿ. ಹಲ್ಲೆಲೂಯಾ. ನೋಡಿ, ಗಮನಿಸಿ, ಯಾವಾಗ ನಾವು ಯೇಸು ಯಾರು ಅಂತ ತಿಳ್ಕೊಳ್ತೀವೋ ಆವಾಗ ನಮಗೆ ಬಿಡುಗಡೆ. ಈ ಕುರುಡನು ಹೋಗಿ ಪ್ರಾರ್ಥನೆ ಮಾಡಿಸಿಕೊಳ್ಳಿಲ್ಲ, ಈ ಕುರುಡನು ಅನೇಕ ಜಾಗದಲ್ಲಿ ತಿರುಗಾಡಿ ಬರಲಿಲ್ಲ. ಒಂದೇ ಕೆಲಸ ಮಾಡಿದ, ಯೇಸು ಯಾರಂತ ಮೊದಲಿಂದಲೇ ತಿಳ್ಕೊಂಡವನಾಗಿದ್ದ. ಆತನ ಸಮಯದವರೆಗೂ ಕಾಯ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ. ಆಮೇನ್. ದೇವ್ರ ವಾಕ್ಯ ಹೇಳ್ತದೆ, ನನಗೆ ಅಸಾಧ್ಯವಾದದ್ದು ಒಂದು ಉಂಟೋ? ಸ್ವಾಮಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಆತನಿಗೆ ಸಾಧ್ಯವಾಗಿದೆ. ಎಷ್ಟು ಜನ ನಂಬ್ತೀರಾ? ಎಲ್ಲವೂ ಆತನಿಗೆ ಸಾಧ್ಯ. ನನ್ನ ಸಮಸ್ಯೆಗಳು ಎಲ್ಲವನ್ನು ಪರಿಹರಿಸಲಿಕ್ಕೆ ಆತನಿಗೆ ಸಾಧ್ಯ. ಅದಕ್ಕಾಗಿ ಲೋಕಕ್ಕೆ ಬಂದಿದ್ದಾನೆ. ಆಮೆನ್. ಇದನ್ನ ನೀನು ನಂಬಬೇಕು. ಯಾವಾಗ ನಿನ್ನ ಜೀವನದಲ್ಲಿ ಇದನ್ನ ನಂಬಿ ನೀನು ಸಭೆಯಲ್ಲಿ ಕಾಲಿಡ್ತೀಯೋ, ನಿನ್ನ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತೀಯೋ, ಯಾವಾಗ ಇದನ್ನ ನಂಬಿ ದೇವರ ಮುಖವನ್ನು ನೀನು ನೋಡ್ತಾ ಇರ್ತೀಯೋ, ಆವಾಗ ನಿನ್ನ ಜೀವಿತದಲ್ಲಿ ಅದ್ಭುತ ಪ್ರಾರಂಭವಾಗುತ್ತೆ. ಅಲ್ಲಿವರೆಗೂ ನಿನ್ನ ಜೀವನದಲ್ಲಿ ಅದ್ಭುತ ಪ್ರಾರಂಭವಾಗಲ್ಲ.
ಪಾಸ್ಟರ್ ಮೇಲೆ ನಂಬಿಕೆ ಅಲ್ಲ, ಪಾಸ್ಟಮರ್ ಮೇಲೆ ನಂಬಿಕೆ ಅಲ್ಲ, ಅಮ್ಮವ್ರ ಮೇಲೆ ನಂಬಿಕೆ ಅಲ್ಲ, ಅಥವಾ ಇಲ್ಲಿ ಪ್ರೇಯರ್ ಮಾಡುವ ಯಾರ ಮೇಲೆ ನಂಬಿಕೆ ಅಲ್ಲ, ಯೇಸುವಿನ ಮೇಲೆ ನಿನ್ನ ನಂಬಿಕೆ ಇರಬೇಕಾಗಿದೆ. ಆಮೆನ್. ಯೇಸು ಯಾರಂತ ನೀನು ತಿಳ್ಕೋಬೇಕು. ಗೊತ್ತಿಲ್ವಾ ಯೇಸು ಯಾರಂತ? ಗೊತ್ತಿಲ್ವಾ? ಓದು ದೇವರ ವಾಕ್ಯವನ್ನ. ಯೇಸು ಯಾರಂತ ಗೊತ್ತಿಲ್ವಾ? ಬಾ ಪ್ರತಿ ಭಾನುವಾರ ದೇವರ ಆಲಯಕ್ಕೆ. ಯೇಸು ಸ್ವಾಮಿ ಯಾರಂತ ಗೊತ್ತಿಲ್ವಾ? ಕೇಳಿಸ್ಕೋ ಆತನ ಸುವಾರ್ತೆಯನ್ನ, ಇನ್ನೊಬ್ಬರು ಹೇಳುವುದನ್ನ ತಿಳ್ಕೋ, ಆತನ ಬಗ್ಗೆ. ಅದನ್ನೇ ಕೂಡ ತಿಳ್ಕೊಳ್ತಾ ಇದ್ದಾನೆ. ಯಾರು ಹೋಗ್ತಾ ಇದ್ದಾರೆ ಇಲ್ಲಿ? ಯಾರು ನನ್ನ ಮುಂದೆ ಹೋಗ್ತಾ ಇದ್ದಾರೆ? ಯಾಕೆ ಇಷ್ಟು ಗಲಾಟೆ ಆಗ್ತಾ ಇದೆ? ನಜರೇತಿನ ಯೇಸು ಹೋಗ್ತಾ ಇದ್ದಾನೆ. ಯಾವಾಗ ಆತನ ತಿಳ್ಕೊಂಡು ತಕ್ಷಣವೇ ಆತ ಏನ್ ಮಾಡ್ತಾ ಇದ್ದಾನೆ? ಕೂಗಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಆಮೆನ್. ಮೊದಲು ಏನ್ ಮಾಡ್ದ ಆ ಕುರುಡನು? ಯೇಸು ಯಾರಂತ, ಯೇಸು ಯಾರಂತ ನೋಡಿ ಹೇಳಕ್ ಕೂಡ ನಮಗ್ ಕಷ್ಟ. ಯೇಸು ಯಾರಂತ ತಿಳ್ಕೊಂಡ. ಇವತ್ತು ಯೇಸು ಯಾರಂತ ನೀವು ತಿಳ್ಕೋಬೇಕಾಗಿದೆ. ನಿಮ್ಮ ಜೀವನದಲ್ಲಿ ಅದ್ಭುತ ನಡಿಬೇಕಂತ ತಿಳ್ಕೋಬೇಕು. ಮತ್ತೆ ಅದಲ್ವಾ? ತಿಳ್ಕೊಂಡ್ರೆ ಸ್ವಾಮಿ ಹೇಳಿದ್ರು ಗೊತ್ತಾ? ಸ್ವಾಮಿ ಹತ್ರ ಎಲ್ಲರೂ ಬರುವಾಗ ಹೇಳಿದ್ರು, ನೀನ್ ನಂಬಿದಂತೆ ನಿನಗಾಗಲಿ, ನಿನ್ನ ನಂಬಿಕೆ ನೀನು ಸ್ವಸ್ಥ ಮಾಡಿತಂತ ಸ್ವಾಮಿ ಹೇಳಿದ್ರು. ಯಾಕೆ ಹೇಳಿದ್ರು ಗೊತ್ತಾ? ನನ್ನ ಬಗ್ಗೆ ನೀನು ತಿಳ್ಕೊಂಡಿದ್ಯಾ, ನನ್ನ ಮೇಲೆ ನಿನಗೆ ನಂಬಿಕೆ ಇದೆ, ನಾನು ಯಾರಂತ ನೀನು ತಿಳ್ಕೊಂಡಿದ್ದೆ, ಅದಕ್ಕೆ ನೀನು ಚೆನ್ನಾಗಾಗುವಂತ ಸ್ವಾಮಿ ಹೇಳಿದ್ರು. ಹೌದು, ಯೇಸು ಸ್ವಾಮಿ ಯಾರಂತ ನಾವು ತಿಳ್ಕೊಬೇಕಾಗಿದೆ. ಏನದಾಗಿ ನಮ್ಮ ಜೀವಿತದಲ್ಲಿ ಅದ್ಭುತ ನಡೀಬೇಕಾದ್ರೆ ಜನರ ಮಾತಿಗೆ ಕಿವಿಗೊಡಬಾರದು. ನೋಡಿ, ಒಬ್ಬ ಹುಟ್ಟು ಕುರುಡನು ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ ಕಣೋ ಎಂಬುದಾಗಿ ಕೇಳಿದ ತಕ್ಷಣವೇ ಬೈಬಲ್ ಹೇಳುತ್ತದೆ ಅವನು ಎದ್ದನಂತೆ. ಕಣ್ಣು ಕಾಣಿಲ್ಲ ಅಂದ್ರು ಎದ್ದನು. ಅನೇಕ ಜನರು ವಾಕ್ಯ ಹೇಳ್ತದೆ, ಸುಮ್ಮನೆ ಇರು, ಯಾಕೆ ನಿನಗೆ ಯೇಸು ಬೇಕು, ಸುಮ್ಮನೆ ಇರು, ಬೇಡ್ತಾ ಇರಿ ಇಲ್ಲೇ. ಅನೇಕ ಜನರು ಹೇಳಿದ್ರು ಆತನಿಗೆ. ಇದೇನ ವಾಕ್ಯದಲ್ಲಿ ಓದಿದ ವಾಕ್ಯದಲ್ಲಿ ಇದೇನಾ? ಅನೇಕರು ಸುಮ್ಮನಿರು ಸುಮ್ಮನಿರು ಎಂದು ಅವನನ್ನು ಗದರಿಸಿದ್ರಿ. ಸುಮ್ಮನೆ ಅಂತ ಬರೀ ಹೇಳಿಲ್ಲ, ಯಾಕೆ ಬೇಕು ನಿನಗೆ ಯೇಸು? ಯಾಕೆ ನಿನಗೆ ಯೇಸು ಬೇಕು? ಸುಮ್ಮನೆ ಇರು, ಬೇಡ್ತಾ ಇರಿ ಇಲ್ಲೇ. ಇವತ್ತು ಅನೇಕರು ಗದರಿಸುವವರು ನಮಗಿದ್ದಾರೆ. ಯಾಕೆ ನಿನಗೆ ಯೇಸು ಬೇಕು? ಯಾಕೆ ನಿನಗೆ ಚರ್ಚ್ ಬೇಕು? ಯಾಕೆ ನಿನಗೆ ಆರಾಧನೆ ಬೇಕು? ಯಾಕೆ ನಿನಗೆ ಸೇವೆ ಬೇಕು? ಯಾಕೆ ಅಲ್ಲಿಗೆ ನೀನು ಹೋಗ್ತೀಯ? ಯಾಕೆ ಯೇಸು ಎನ್ನುವಂತ ಹೇಳುವಂತ ಅನೇಕ ಜನರು ನಿನ್ನ ಜೀವನದಲ್ಲಿ ಇದ್ದಾರೆ, ನಿನ್ನ ಕುಟುಂಬದಲ್ಲಿ ಇದ್ದಾರೆ, ನಿನ್ನ ಅಕ್ಕ ಪಕ್ಕದಲ್ಲಿ ಜನರು ಇದ್ದಾರೆ. ಅವ್ರು ಹೇಳುವಂತ ಮಾತೇನು ಗೊತ್ತಾ? ಅವರು ಚೆನ್ನಾಗಲ್ಲ, ಇನ್ನೊಬ್ರು ಚೆನ್ನಾಗಾಗ್ಲಿಕ್ಕೆ ಬಿಡುವುದಿಲ್ಲ. ಈ ಕುರುಡನು ಪಾಪ ಆಸೆ ಹುಡ್ತಾ ಇದೆ, ಯೇಸು ಸ್ವಾಮಿ ನನ್ನ ಗುಣ ಮಾಡ್ತಾನೆ ಎಂಬುದಾಗಿ, ಯೇಸು ಸ್ವಾಮಿ ಸರಿ ಆಗ್ತಾನೆ ಎಂಬುದಾಗಿ ಎದ್ದು ಯೇಸುವಿನ ಬಗ್ಗೆ ಹೋಗಲಿಕ್ಕೆ ಸಿದ್ಧನಾಗಿದ್ದಾನೆ. ಅದು ಜನರು ಏನು ಹೇಳ್ತಾ ಇದ್ದಾರೆ? ಸುಮ್ಮನೆ ಹೇಳಿದ್ದಾರೆ ನಿಮಗೆ ಜನ ಸುಮ್ಮನೆ ಇರು ಅಂತ. ಯಾಕೆ ಚರ್ಚೆ ಆಯ್ತಾ? ಸುಮ್ಮನೆ ಕೂಡ ಮನೆಗೆ ಎಲ್ಲಿಗೆ ಹೋಗ್ತಾ ಇದ್ದ ನೀನು? ಯಾಕೆ ಬೇಕು ನಿನಗೆ ಯೇಸು? ಬಾ, ನಾನು ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ, ಬಾ, ಅಲ್ಲಿ ಏನ್ ಬೇಕೆಲ್ಲ ಮಾಡಿಸ್ತೀನಿ ಅಂತ ಹೇಳಿದಾರ ಜನ ನಿಮಗೆ? ಹೇಳಿದಾರ ಇಲ್ಲ ರೀ? ಹೇಳಿ ಶಬ್ದವಾಗಿ ಹೇಳಿದಾರ ಇಲ್ವಾ? ಇವನ ಜೀವನದಲ್ಲಿ ಕೂಡ ಹಾಗೆ ಹೇಳಿದ್ರು. ಯಾಕೆ ನಿನಗೆ ಯೇಸು ಬೇಕು, ಸುಮ್ಮನೆ ಇರು ಅಂತ ಗದರಿಸಿದ. ವಾಕ್ಯ ಹೇಳುತ್ತೆ ನೋಡಿ, ನೀನು ಯೇಸುವನ್ನ ಸರಿಯಾಗಿ ತಿಳ್ಕೊಂಡ್ರೆ, ಯೇಸು ಯಾರಂತ ನೀನು ಸರಿಯಾಗಿ ತಿಳ್ಕೊಂಡ್ರೆ, ಜನರ ಮಾತಿಗೆ ನೀನೇನ್ ಮಾಡಲ್ಲ ಕಿವಿ. ಆ ಕೂಡ ಏನ್ ಮಾಡಿದ್ ಗೊತ್ತಾ? ಯೇಸು ಯಾರಂತ ಸರಿಯಾಗಿ ತಿಳ್ಕೊಂಡ. ದಾವೀದನ ಕುಮಾರ, ನಜರೇತಿನ ಯೇಸು ಬರ್ತಾನೆಂಬುದಾಗಿ ನಮ್ಮ ಪ್ರವಾದಿಗಳು ಹೇಳಿದ್ದಾರೆ, ಬರ್ತಾರೆ ಎಂಬುದಾಗಿ ಅನೇಕ ಸೇವಕರುಗಳು ಹೇಳಿದ್ದಾರೆ, ಆತನು ಬಿಡುಗಡೆ ಕೊಡುತ್ತಾರೆ ಎಂಬುದು ಅನೇಕ ಸೇವಕರು ಹೇಳಿದ್ದಾನೆ ಎಂಬುದಾಗಿ ಆತನು ಆ ಸ್ಥಳದಿಂದ ಎದ್ದು ಅವರ ಮಾತಿಗೆ ಕಿವಿಗೊಡದೆ ಬೈಬಲ್ ಹೇಳ್ತದೆ ಮತ್ತಿಷ್ಟು ಕೂಗಿದನಂತೆ. ಇದರ ಅರ್ಥ ಇನ್ನು ಮತ್ತಿಷ್ಟು ಬಲ ಬಂತಂತೆ ಆತನಿಗೆ. ಯಾಕೋ ಜನರು ನನಗೆ ಸರಿಯಾಗೋದು ಇಷ್ಟ ಇಲ್ಲ, ಈ ಜನರಿಗೆ ನನಗೆ ಸರಿಯಾಗೋದು ಇಷ್ಟ ಇಲ್ಲ ಅಂತೇಳಿ ಅವನು ತಿಳ್ಕೊಂತಾ ಇದ್ದಾನೆ. ನಾನು ಯೇಸು ಯಾರಂತ ನಾನು ತಿಳ್ಕೊಂಡಿದ್ದೇನೆ, ನೀವು ಏನಂದ್ರು ಪರವಾಗಿಲ್ಲ, ಯೇಸು ನನಗೆ ಬೇಕು, ಈ ದಾರಿಯಲ್ಲಿ ಆತನು ಹೋಗ್ತಾ ಇದ್ದಾನೆ, ಆತ ನನಗೆ ಬೇಕು ಎಂಬುದಾಗಿ ಆತನು ಮತ್ತಿಷ್ಟು ಕೂಗಲಿಕ್ಕೆ ಪ್ರಾರಂಭ ಮಾಡಿದನು. ಆಮೆನ್. ನಿನ್ನ ಜೀವನದಲ್ಲಿ ಅದ್ಭುತ ಬೇಕಾದ್ರೆ, ನಿನ್ನ ಜೀವಿತದಲ್ಲಿ ಬಿಡುಗಡೆ ಬೇಕಾದ್ರೆ, ನೀನು ಅಂದುಕೊಂಡಿದ್ದು ಜರಗಬೇಕಾದ್ರೆ, ಯಾವ ಉದ್ದೇಶದ ಸ್ಥಳದಲ್ಲಿ ಕಾಲಿಡ್ತಾ ಇದೋ ಅದ್ರ ನಡೆಯಬೇಕಾದ್ರೆ ಜನರ ಮಾತಿಗೆ ನೀನು ಕಿವಿ ಕೊಡಬಾರದು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದನ್ನ ಹೇಳಿದ ವಾಕ್ಯ ಅರ್ಥ ಆಗ್ತಾ ಇದೆನಾ? ಗಮನಿಸಿ, ಜನರ ಮಾತನ್ನ ಎಲ್ಲಿವರೆಗೂ ನೀವು ಕೇಳ್ತೀರೋ ಅಲ್ಲಿವರೆಗೂ ನಿಮ್ಮ ಜೀವಿತದಲ್ಲಿ ಅದ್ಭುತ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಒಬ್ಬ ಹುಟ್ಟು ಕುರುಡನು ಒಂದು ವೇಳೆ ಜನರ ಮಾತು ಕೇಳಿದ್ರೆ ಅಲ್ಲೇ ಬೇಡ್ಕೊಂತಿರ್ಬೇಕಾಗಿತ್ತವ,
ಅದೇ ಕುರುಡುತನ ಆತನಿಗೆ ಇರಬೇಕಾಗಿತ್ತು. ಅದ್ರ ವಾಕ್ಯ ಹೇಳುತ್ತದೆ, ಅವರ ಮಾತು ಕೇಳದೆ ಮತ್ತಿಷ್ಟು ಕೂಗಿ ಯೇಸುವೆ ದಾವೀದನ ಕುಮಾರನೇ ಅಂತಲೇ ಕೂಗಲಿಕ್ಕೆ ಪ್ರಾರಂಭ ಮಾಡುವಾಗ ಸ್ವಾಮಿ ಅವನ ನಂಬಿಕೆ, ಅವನ ಸ್ಥಿರತೆಯನ್ನ ನೋಡಿ ವಾಕ್ಯ ಹೇಳುತ್ತೆ, ಯೇಸು ಅಲ್ಲೇ ನಿಂತುಕೊಂಡರು. ಸ್ವಾಮಿ ಅದೇ ಜಾಗದಲ್ಲಿ ನಿಂತುಕೊಂಡು, ಅದೇ ಸ್ಥಳದಲ್ಲಿ ನಿಂತುಕೊಂಡು ಹೇಳ್ತಾ ಇದ್ದಾರೆ, ಅವನನ್ನ ನನ್ನ ಬಳಿಗೆ ಕರೆತನ್ನಿರಿ. ವಾವ್! ಮೊದಲು ಕೂಗಿದಾಗ ಏನು ಹೇಳಲಿಲ್ಲ ಸ್ವಾಮಿ ಉತ್ತರ. ಅಲ್ಲಿಂದನೇ ಸ್ವಾಮಿ ಹೋಗ್ತಾ ಇದ್ದಾನೆ, ಅಲ್ಲಿಂದನೇ ಹೋಗ್ತಾ ಇದ್ದಾನೆ. ಮೊದಲು ಕೂಗಿದ ದಾವೀದನ ಕುಮಾರನೇ ನನ್ನ ಕರುಣಿಸು, ಸ್ವಾಮಿ ಕೇಳಲಿಲ್ಲ. ಇವತ್ತು ಅನೇಕ ಜನರು ಅದೇ ಕೂಗ್ತಾ ಇದ್ರಲ್ವಾ, ಯೇಸುವೆ ನನಗೆ ಸಹಾಯ ಮಾಡಪ್ಪ, ನನಗೆ ಗುಣ ಮಾಡು ದೇವರೇ, ನನಗೆ ಸರಿ ಮಾಡು ಸ್ವಾಮಿ ಅಂತ ಅಷ್ಟೇ ಕೂಗ್ತಾ ಇದೀವಿ ಸುಮ್ಮನೆ. ಸ್ವಾಮಿ ಏನ್ ಹೇಳ್ತಾನೆ ಗೊತ್ತಾ, ಅವನ ಮೇಲೆ, ಆತನ ಮೇಲೆ ಎಷ್ಟು ಬಲವಾದ ವಿಶ್ವಾಸ ನಿಮಗಿದೆ, ಎಷ್ಟು ಆತನ ಬಗ್ಗೆ ತಿಳ್ಕೊಂಡಿದ್ರಂತ ನಿಮ್ಮ ಹೃದಯವನ್ನ ಸ್ವಾಮಿ ನೋಡುವವನಾಗಿದ್ದಾನೆ. ಆಮೇನ್. ಸ್ವಾಮಿ ಆತನ ಹೃದಯವನ್ನ ನೋಡಿದ ತಕ್ಷಣವೇ ಆತನ ಹೇಳ್ತಾ ಇದ್ದ, ಅವನನ್ನ ನನ್ನ ಬಳಿಗೆ ಕರೆತನ್ನಿರಿ. ಗಮನಿಸಿ, ನೀನು ಧೈರ್ಯವಾಗಿ ನಿಂತುಕೊಂಡ್ರೆ, ದೇವರಿಗೋಸ್ಕರ ನೀನು ಧೈರ್ಯವಾಗಿ ನಿಂತುಕೊಂಡ್ರೆ, ಯಾವ ಬಾಯಿ ಬೇಡ ಅಂತ ಹೇಳಿದಲ್ಲ ಅದೇ ಬಾಯಿ ಹೋಗು ಅಂತ ಹೇಳುತ್ತೆ. ಹಲ್ಲೆಲೂಯಾ. ಇವರು ಮೊದಲು ಹೇಳೋದು ಸುಮ್ಮನೆ ಇರು, ಯಾಕೆ ಯೇಸು ಬೇಕಂತ ಗದರಿಸಿದವರೇ ಈಗ ಬಂದು ಹೇಳ್ತಾ ಇದಾರೆ. ಏನ್ ಹೇಳ್ತಾ ಇದ್ರೆ ಸಿಸ್ಟರ್ ಓದ್ರಿ. ಆಗ ಯೇಸು ನಿಂತು ಅವನನ್ನು ಕರೆಯಿರಿ, ಅವನನ್ನ ಕರೆಯಿರಿ. ಮೊದಲು ಕರೆದಾಗ ಏನ್ ಹೇಳಲಿಲ್ಲ, ಎರಡನೇ ಸಾರಿ ಜನರ ಮಾತು ಕೇಳದೆ ಇನ್ನು ಯೇಸುವೆ ನೀನು ನನಗೆ ಬೇಕು ಅಂತ ಬಲವಾಗಿ ಕೂಗಿದಾಗ ಸ್ವಾಮಿ ಅಲ್ಲೇ ನಿಂತು ಅವನನ್ನ ಕರೆತನ್ರಿ. ಅವಾಗ ಜನರು ಬರ್ತಾ ಇದ್ದಾರೆ. ಯಾವ ಜನರು ಹಿಂದೆ ಸ್ವಾಮಿ ಬೆನ್ನತ್ತಿದ್ರಲ್ಲ, ಯಾವ ಜನರು ಸುಮ್ಮನೆ ಇರಂತ ಹೇಳಿದ್ರಲ್ಲ, ಅವರೇ ಬಂದು ಮತ್ತೆ ಹೇಳ್ತಾ ಇದ್ರು. ನೋಡ್ರಿ ಏನ್ ಹೇಳ್ತಾ ಇದ್ದಾರೆ. ಅವರು ಆ ಕುರುಡನನ್ನು ಕರೆದು ಧೈರ್ಯವಿರಲಿ. ಏನಿರ್ಲಿ, ಏನಿಲ್ರಿ, ಹೇಳ್ರಿ ಇನ್ನೊಂದ್ಸರಿ, ಏನಿರ್ಲಿ. ಮೊದಲೇನ್ ಹೇಳಿದ್ರು ಗೊತ್ತಾ, ಗದರಿಸಿದ್ರು ಅವನನ್ನ. ಈಗ ಹೇಳ್ತಾ ಇದ್ರೆ ಧೈರ್ಯ ಇಲ್ಲಪ್ಪ. ವಾವ್, ಶಬಾಷ್ ಶಬಾಷ್ ಶಬಾಷ್, ನಿನ್ನ ನಂಬಿಕೆಗೆ ಶಬಾಷ್. ಯಾಕೋ ಸ್ವಾಮಿ ನಿನ್ನ ಕರಿತಾ ಇದ್ದಾನಂದ್ರೆ ಏನೋ ಸ್ವಾಮಿ ನಿನ್ನ ನಂಬಿಕೆ ನೋಡಿದ್ದಾನೆ, ಧೈರ್ಯ ಇರ್ಲಿ. ಜನರು ಹಂಗಿರ್ತಾರೆ ಗೊತ್ತಾ, ಈ ಕಡೆ ಅಂದ್ರೆ ಈ ಕಡೆ ಜಿಗಿತಾರೆ, ಆ ಕಡೆ ಅಂದ್ರೆ ಆ ಕಡೆ ಜಿಗಿತಾರೆ. ಯಾರು ದೇವರ ಮಾತು ಕೇಳಿ, ದೇವರ ವಾಕ್ಯವನ್ನು ಕೇಳಿ ಅದರ ಹಾಗೆ ನಡೀತಾರೋ ಅವನು ಕತ್ತಲಲ್ಲೇ ನಡೆದೆ ಜೀವ ಕೊಡುವ ಬೆಳಕನ್ನು ಅವನು ಹೊಂದಿದವನಾಗಿದ್ದಾನೆ. ಹಲ್ಲೆಲೂಯಾ. ಈಗ ಸ್ವಾಮಿ ಕರಿತಾ ಇದ್ದಾರೆ. ಯಾ ಕುಡನು ಹೋಗ್ತಾ ಇದ್ದಾನೆ. ಹೋಗಿ ಸ್ವಾಮಿ ಹತ್ರ ಬಂದ್ರು. ಸ್ವಾಮಿ ಹತ್ರ ಬರುವಾಗ ಸ್ವಾಮಿ ಕೇಳ್ತಾ ಇದ್ದಾನೆ, ಏನ್ ಬೇಕು ನಿನಗೆ, ಯಾಕೆ ಕರಿತಾ ಇದೆಯಾ? ಕೆಲವರೆಲ್ಲ ಬರೀ ಸುಮ್ಮನೆ ಪ್ರೇಯರ್ ಬಂದು ಸುಮ್ಮನೆ ಹೋಗ್ತೀವಿ. ಏನು ಬೇಕಂತ ಗೊತ್ತಿಲ್ಲ, ಏನು ಕೇಳಬೇಕಂತ ಗೊತ್ತಿಲ್ಲ, ಏನು ಹೇಳ್ಬೇಕಂತ ಗೊತ್ತಿಲ್ಲ. ಹೌದಲ್ವಾ? ಕೆಲವೊಬ್ಬ ಸರ್ ನಾನು ಕೇಳಿದೆ, ಬ್ರದರ್ ಸಭೆಗೆ ಬರ್ತಾ ಇದ್ದೀರಲ್ಲ, ಏನ್ ಆಲೋಚನೆಯಿಂದ ಬರ್ತಾ ಇದ್ದೀರಾ? ಏನಿಲ್ಲ ಸಾರ್, ನಮ್ಮ ಫ್ರೆಂಡ್ ಕರೆದ್ರು ಅದಕ್ಕೆ ಬರ್ತಾ ಇದ್ದೀನಿ. ಕೆಲವ್ರು ಹೆಂಗ್ ತಿಳ್ಕೊಂಡು ಕೊಟ್ರ, ಬರೀ ಬರ್ತಾ ಹೋದ್ರೆ ಸರಿ ಆಗುತ್ತೆ. ಹಾಗಲ್ಲ ರೀ, ಬರ್ತಾ ಹೋದ್ರೆ ಸರಿ ಆಗಲ್ಲ. ಸ್ವಾಮಿ ಕೇಳ್ತಾ ಇದ್ದಾನೆ, ಏನು ಬೇಕು ನಿನಗೆ? ಯೇಸು ಅವನನ್ನ ನಾನು ನಿನಗೆ ಏನು ಮಾಡಬೇಕು, ನಾನು ನಿನ್ನ ಏನು ಮಾಡ್ಬೇಕಪ್ಪ, ಯಾಕೆ ನಾನು ಕರಿತಾ ಇದ್ದೆ? ಅಷ್ಟು ನಂಬಿಕೆ ಯಾಕೆ? ಜನರ ಮಾತನ್ನ ತಿರಸ್ಕಾರ ಮಾಡಿದ್ಯಾ? ಎಲ್ಲರೂ ಹೇಳುವುದನ್ನ ಯಾರ ಮಾತನ್ನ ಕೇಳಿದೆ ನನ್ನ ಮೇಲೆ ವಿಶ್ವಾಸದಿಂದ ಬಂದಿದೆಯಲ್ಲ, ಏನು ಬೇಕು ನಿನಗೆ? ಅವಾಗ ಕುರುಡನ್ ಹೇಳ್ತಾನೆ, ಸ್ವಾಮಿ ಕಣ್ಣು ಬೇಕು ನನಗೆ. ದೇವರ ಸನ್ನಿಧಾನಕ್ಕೆ ಬರುವಾಗ, ದೇವರ ಸನ್ನಿಧಿಯಲ್ಲಿರುವಾಗ ಮುಖ್ಯವಾದದನ್ನ ದೇವರಿಗೆ ಕೇಳಬೇಕಾಗಿದೆ. ಮೊದಲನೇದಾಗಿ ನಮ್ಮ ಜೀವನದಲ್ಲಿ ಅದ್ಭುತ ನಡಿಬೇಕು, ಬಿಡುಗಡೆ ಆಗ್ಬೇಕಂದ್ರೆ ಫಸ್ಟ್ ಯೇಸು ಯಾರಂತ ತಿಳ್ಕೊಬೇಕಾಗಿದೆ. ಎರಡನೇದಾಗಿ ಜನರ ಮಾತಿಗೆ ಕಿವಿಗೊಡಬಾರದು. ಮೂರನೇದು ದೇವರ ಬಳಿಗೆ ಬಂದಾಗ, ದೇವರ ಸನ್ನಿಧಾನ ಕಾಲಕ್ಕೆ ಬರುವಾಗ ನಿನಗೆ ಏನು ಬೇಕು ಪ್ರಾಮುಖ್ಯವಾದದ್ದನ್ನ ಸ್ವಾಮಿಗೆ ಹೇಳು. ಹಲ್ಲೆಲೂಯಾ. ಭಿಕ್ಷೆಗಾರನ್ ಬೇಡಬೇಕಾಗಿತ್ತು, ಸ್ವಾಮಿ ನಾನು ದಿನ ಇಲ್ಲಿ ಬೇಡ್ತಾ ಇದ್ದೇನೆ, ದಿನ ಒಬ್ರು 1 ರೂಪಾಯಿ ಆಗ್ತಾ ಇದಾರೆ, 2 ರೂಪಾಯಿ ಆಗ್ತಾ ಇದ್ರೆ ಎಷ್ಟು ದಿನ ಬೇಡ್ಕೊಂತಿರ್ಲಿ ಸ್ವಾಮಿ. ಸ್ವಾಮಿ ಒಂದು ಮನೆ ಕೊಡು ನನಗೆ, ಸ್ವಾಮಿ ಸ್ವಲ್ಪ ಏನಾದ್ರೂ ಆಸ್ತಿ ಕೊಡು ನನಗೆ, ಅಲ್ಲಿ ನಾನು ಸಮಾಧಾನವಾಗಿ ಇರ್ತೀನಿ ಅಂತ ಭಿಕ್ಷೆಗಾರನ ಹೇಳಲಿಲ್ಲ. ಏನ್ ಹೇಳ್ತಾ ಇದ್ರು ಗೊತ್ತಾ? ಸ್ವಾಮಿ ನನಗೆ ಕಣ್ಣು ಬೇಕು, ನನಗೆ ಕಣ್ಣು ಬೇಕಾಗಿದೆ. ಇವತ್ತು ದೇವರ ಸನ್ನಿಧಾನಕ್ಕೆ ಬರುವಾಗ ಯಾವುದು ಒಳ್ಳೇದಂತ ನಾವು ದೇವರ ಹತ್ರ ಕೇಳ್ಬೇಕು. ಕೆಲವರು ಎಲ್ಲಾ ಕೇಳ್ತೀವಿ. ಈಗ ಈ ಸ್ಥಳದಲ್ಲಿ ನಾವು ಬಂದಿದ್ದೇವೆ, ಈ ಸ್ಥಳದಲ್ಲಿ ಬರುವಾಗ ನಮ್ಮ ಮನೆಯಲ್ಲಿ ಒಂದು ಟಿವಿ ಇಲ್ಲ ಅಂತ ತಿಳ್ಕೊಳ್ಳೋಣ.
ಅವಾಗ ಸ್ವಾಮಿ ಹತ್ರ ಬಂದು, ಸ್ವಾಮಿ ಟಿವಿ ಇಲ್ಲ ಸ್ವಾಮಿ, ಟಿವಿ ಬೇಕು ನನಗೆ ಅಂತೇಳಿ ಇಲ್ಲಿ ಕೇಳ್ಬೋದಾ? ಅಥವಾ ಸ್ವಾಮಿ ಈ ಸ್ಥಳಕ್ಕೆ ನಾನು ಬಂದಿರಪ್ಪ, ನನಗೆ ಆರೋಗ್ಯ ಇಲ್ಲ ಸ್ವಾಮಿ, ನನಗೆ ಒಳ್ಳೆ ಆರೋಗ್ಯ ಕೊಡು ದೇವ್ರೆ. ಯಾವುದು ಮುಖ್ಯ? ಯಾವುದು ಮುಖ್ಯ ರೀ? ಆರೋಗ್ಯ ಮುಖ್ಯ, ಹೌದಲ್ವಾ? ಅಥವಾ ದೇವ್ರೆ ನನಗೆ ಅದಾಗಬೇಕು ದೇವ್ರೆ, ನನಗೆ ಈ ಕೆಲಸ ಆಗ್ಬೇಕು ದೇವ್ರೆ, ನನಗೆ ಆ ಕೆಲಸ ಆಗ್ಬೇಕು ದೇವ್ರೆ ಅಂತ ನೀನು ಹೇಳ್ಬೋದು. ಆದ್ರೆ ದೇವರ ಸನ್ನಿಧಾನಕ್ಕೆ ಬರುವಾಗ, ಸ್ವಾಮಿ ನನ್ನ ಕಣ್ಣೀರನ್ನ ನೀನು ಒರೆಸಪ್ಪ, ದಿನ ನನ್ನ ಕಣ್ಣೀರು ಸುರಿಸ್ತಾ ಇದ್ದೇನೆ, ನನ್ನ ಮಕ್ಕಳ ವಿಷಯದಲ್ಲಿ, ನನ್ನ ಕೆಲಸದ ವಿಷಯದಲ್ಲಿ, ನನ್ನ ಯಜಮಾನರ ವಿಷಯದಲ್ಲಿ, ನನ್ನ ಕೆಲಸದ ವಿಷಯದಲ್ಲಿ ದಿನ ಕಣ್ಣೀರನ್ನು ಸುರಿಸ್ತಾ ಇದ್ದೇನೆ, ಕಣ್ಣೀರೇ ನನಗೆ ಆಹಾರವಾಗಿದೆ. ಸ್ವಾಮಿ ಏನು ಮಾಡ್ಬೇಕಂತ ನನಗೆ ತಿಳಿತಾ ಇಲ್ಲ ದೇವ್ರೆ, ಅಳುವಂತ ಈ ಮುಖದಲ್ಲಿ ನಗು ಕೊಡು ಸ್ವಾಮಿ, ನನ್ನ ಮುಖದಲ್ಲಿ ಸಂತೋಷವನ್ನು ಕೊಡು ದೇವರೆಂಬುದಾಗಿ ನೀವು ಕೇಳುವುದಾದ್ರೆ ಖಂಡಿತ ಕರ್ತನು ನಿಮಗೆ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಮೂರನೇದಾಗಿ ಒಳ್ಳೆದನ್ನ ದೇವರಿಗೆ ಕೇಳ್ರಿ. ಮೊದಲನೇದಾಗಿ ದೇವರಿಂದ ಅದ್ಭುತ ಹೊಂದ್ಕೋಬೇಕಾದ್ರೆ ಯೇಸು ಯಾರಂತ ಸರಿಯಾಗಿ ತಿಳ್ಕೊಳ್ರಿ. ಎರಡನೇದಾಗಿ ಜನರ ಮಾತನ್ನ ಕೇಳಬೇಡ್ರಿ. ಮೂರನೇದಾಗಿ ಒಳ್ಳೆದನ್ನ ನಮ್ಗೆ ಏನ್ ಬೇಕು ಅದನ್ನೇ ಸ್ವಾಮಿಗೆ ಕೇಳಿರಿ. ಹಲ್ಲೆಲೂಯಾ. ಕೆಲವರೆಲ್ಲ ಪ್ರಾರ್ಥನೆ ಮಾಡಿಸ್ಕೊಳಕ್ ಬರುವಾಗ ಎದ್ರ ಸಲಕ್ ಪ್ರೇಯರ್ ಮಾಡ್ಬೇಕಮ್ಮ ಅಂತ ಕೇಳುವಾಗ ಅವಾಗೆಲ್ಲ 50-60 ವರ್ಷದ ಎಲ್ಲ ವಿಷಯಗಳು ಹೇಳ್ತಾರೆ ಅವರು. ಈ ವಿಷಯಕ್ಕಾಗಿ ಮಾಡ್ರಿ, 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 ಇದಕ್ಕಾಗಿ ಮಾಡ್ರಿ, ಅದಕ್ಕಾಗಿ ಮಾಡ್ರಿ, ಅದಕ್ಕಾಗಿ ಮಾಡ್ರಿ ಹೇಳ್ತೀನಿ. ಆಮೇಲೆ ಅವ್ರಿಗೋಸ್ಕರ ಮಾಡೋದನ್ನೇ ಮರ್ತಿರ್ತಾರೆ, ಹೌದಲ್ವಾ? ಫಸ್ಟ್ ನಿನಗೇನು ಬೇಕು, ಎಲ್ಲದರಲ್ಲಿ ಯಾವುದು ಮುಖ್ಯ, ಎಲ್ಲದರ ಯಾವುದು ಪ್ರಾಮುಖ್ಯ, ಅದನ್ನ ದೇವರ ಹತ್ರ ನೀನು ಕೇಳಬೇಕಾಗಿ. ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು. ಹೋಗು, ನಿನ್ನ ನಂಬಿಕೆ ಹೇಳಿ, ನಿನ್ನ ನಂಬಿಕೆ. ಪಕ್ಕದವರಿಗೆ ನಿನ್ನ ನಂಬಿಕೆ, ನಿನ್ನ ನಂಬಿಕೆ ಸ್ವಸ್ಥ ಮಾಡುವುದು. ಯಾರ ಮೇಲೆ ನಂಬಿಕೆ? ಕೂಡ ಯಾರ ಮೇಲೆ ನಂಬಿಕೆ ಇಟ್ಟ? ನೋಡಿ, ಹೇಳಕ್ ಬಿ ಕಷ್ಟ ನಮ್ಗೆ. ಅಂದ್ರೆ ಅರ್ಥ ಏನ್ ಗೊತ್ತಾ? ನಮ್ಮಲ್ಲಿ ಅದಿಲ್ಲ ಸರ್, ಎಲ್ಲ ಇದೆ. ನಿಮ್ಮ ಮೇಲೆ ನೋಡ್ರಿ ವಿಶ್ವಾಸ, ನೀವು ಪ್ರೇಯರ್ ಮಾಡಿದ್ರೆ ಸರಿ ಆಗ್ತಾ ಅಂತ ಅದಕ್ಕೆ ಬಂದಿನ್ನ, ಹೌದಾ? ಸ್ವಾಮಿ ಹೇಳ್ತಾನೆ, ನನ್ನ ಮೇಲಿರುವ ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡುತ್ತೆ. ಕೂಡಲೇ ಅವನಿಗೆ ಕಣ್ಣು ಬಂದವು. ವಾವ್! ಕೂಡಲೇ, ತಕ್ಷಣವೇ, ಆವಾಗನೇ ಅವನಿಗೇನು ಬರ್ತಾ ಇದೆ? ಎಷ್ಟು ಜನ ವಿಶ್ವಾಸ ಮಾಡ್ತೀರಿ? ಪಾಸ್ಟೇ ಈ ವರ್ಷ ತಕ್ಷಣ ನನಗೆ ಆಗ್ಬೇಕು, ನನ್ನ ಸಮಸ್ಯೆ ಹೋಗ್ಬೇಕು, ತಕ್ಷಣ ನನ್ನ ಸರಿ ಆಗ್ಬೇಕು, ತಕ್ಷಣ ನನಗೆ ಒಳ್ಳೇದಾಗ್ಬೇಕಂತ ಎಷ್ಟು ಜನ ನಂಬ್ತೀರಾ? ಸರಿಯಾಗಿ ಕೈ ಎತ್ತಿ ನೋಡೋಣ. ಅವನೇನು ಮಾಡಿದ್ರು ನೀನು ಮಾಡಬೇಕಾಗಿದೆ. ಅವ್ರು ಏನು ಮಾಡಿದ್ರು, ಅಪ್ಪ ಅದು ಮಾತ್ರ ನನಗೆ ಆಗಲ್ಲ ಪಾಸ್ಟ್ರೆ, ಆಗಲ್ಲ ಅಂದ್ರೆ ಹಂಗೆ ಕೊಡು, ಎಷ್ಟು ವಾರ ಹಂಗೆ ಬರ್ಬೇಕಾಗತ್ತೆ, ಅದಲ್ವಾ? ನಮ್ಮ ನಂಬಿಕೆ ನೋಡಿ ಸ್ವಾಮಿ ಮಾಡಲ್ಲ, ನಿಮ್ಮ ನಂಬಿಕೆ ನೋಡಿ ಸ್ವಾಮಿ ಮಾಡ್ತಾರೆ. ಯೇಸು ಸ್ವಾಮಿ ಯಾರಂತ ತಿಳ್ಕೊಂಡಾಗ ಮಾಡ್ತಾನೆ. ಜನರ ಮಾತಿಗೆ ಕೇಳದೆ ಅವ್ರು ಎಷ್ಟೇ ನಿಮ್ಮನ್ನ ಗದರಿಸಿದ್ರು ಕೂಡ ದೇವರ ಆಲಯದಲ್ಲಿ ಬಂದು ಕಾಲಿಟ್ಟು ದೇವರ ನಿನ್ನ ಆರಾಧನೆ ಮಾಡುವಾಗ, ಯೇಸು ಸ್ವಾಮಿಯ ಬಗ್ಗೆ ತಿಳ್ಕೊಂಡು ನಿನ್ನ ನಂಬಿಕೆಯನ್ನು ಹೆಚ್ಚುವಾಗ ನಿನ್ನ ಜೀವಿತದಲ್ಲಿ ಸ್ವಾಮಿ ಅದ್ಭುತ ಮಾಡುವನಾಗಿದ್ದಾನೆ. ಯೇಸು ಸ್ವಾಮಿ ಯಾರಂತ ತಿಳ್ಕೊಂಡ, ಜನರ ಮಾತಿಗೆ ಕಿವಿಗೊಡಲಿಲ್ಲ, ತನಗೆ ಬೇಕಾದದ್ದನ್ನು ಕೇಳಿದ. ನಾಲ್ಕನೇದಾಗಿ, ಕೊನೆಯದಾಗಿ ತನ್ನದೆಲ್ಲವನ್ನ ಆತನು ಬಿಟ್ಟನು. ಏನ್ ಬಿಟ್ಟರು ಪಾಸ್ಟೇ? ಗಮನಿಸಿ, ಕೈಯಾಗ ಇದಿತ್ತ, ಬೇಡ್ಕೊಳ್ಳೋದಿತ್ತ, ಬೀಸಾಕಿದ. ಅರುಕು ಬಟ್ಟೆಗಳಿದ್ವಾ, ಚೇಂಜ್ ಮಾಡ್ದ. ಅದೇ ಜಾಗದಲ್ಲಿ ಕುಂತಿದ್ದನ ಅಲ್ಲಿಂದ ಎದ್ದ, ಹಳೆ ಜೀವಿತವನ್ನೇ ಬಿಟ್ಟು ಬಿಟ್ಟನು. ಚಪ್ಪಾಳೆ ದೇವರಿಗೆ ಮಹಿಮೆ ಹೇಳಿ. ಹಲ್ಲೆಲೂಯಾ. ತಟ್ಟೆ ಹೋಯ್ತು, ಕೋಲು ಹೋಯ್ತು, ಹಳೆದಾಗಿ ಕೂಡಿರುವ ಸ್ಥಳ ಹೋಯ್ತು. ಹೋಯ್ತಾ ಇಲ್ವಾ ಸಿಸ್ಟರ್? ಹೋಗಿದ್ದಾನೆ ಇಲ್ಲ? ಹೋದ್ರಿ ಒಂದ್ಸಾರಿ. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ವಾವ್! ಮೊದಲೆಲ್ಲಿ ಕೂತಿದ್ದ? ಮೊದಲೆಲ್ಲಿ ಕೂತಿದ್ರೆ ಒಂದೇ ಜಾಗದಲ್ಲಿ ಕೂತಿದ್ನಲ್ವಾ? ದಿನ ತರೋದು, ಇನ್ನೊಬ್ಬನ ಕರ್ಕೊಂಡ್ಬರೋದು, ಅಲ್ಲಿ ಕೂಡ್ಸೋದು, ಬೇಡ್ಕೊಳ್ಳೋದು, ತಿರ್ಗಿ ಅವೆಲ್ಲ ಕಲೆಕ್ಟ್ ಆದ್ಮೇಲೆ ಮತ್ತೆ ಇನ್ನೊಬ್ಬ ಬರೋದು, ಅವ್ನು ಹಿಡ್ಕೊಂಡು ಹೋಗೋದು, ಮನೇಲಿ ಬಿಡೋದು. ಇವತ್ತು ನೋಡ್ತೀವ ಎಲ್ಲ ಕಡೆ ಈ ಕಾರ್ಯವನ್ನ, ನೋಡ್ತೀವ ಇಲ್ವಾ?
ಆದ್ರೆ ಅವನು ಎಲ್ಲವನ್ನೇ ಬಿಟ್ಟು ಯಾರಿಂದ ಹೋಗ್ತಾ ಇದ್ದಾನೆ? ಯೇಸುವಿನ ಹಿಂದೆ. ಯಾಕೆ ಯೇಸುವಿನಿಂದ ಹೋಗ್ತಾ ಇದ್ದಾನೆ? ಹೌದಲ್ವಾ? ಯಾಕೆ ಇವತ್ತು ಯೇಸು ಹಿಡ್ಕೊಂಡು ನಾವು ಹೋಗ್ಬೇಕು? ಕೆಲವರೆಲ್ಲ ಹೇಳ್ತಾರೆ, ಸರ್ ನಾನು ಚಲೋ ಆಗೋದಷ್ಟೇ ಬೇಕು ಸರ್, ನಾನು ಚಲೋ ಆದ್ರೆ ಸಾಕು, ನನಗೆಲ್ಲ ಸರಿಯಾದ್ರೆ ಸಾಕು, ಏನು ಬೇಡ. ಏನು ಏನು ಬೇಡ. ಗಮನಿಸಿ, ಒಬ್ಬ ಅಂಗಡಿ ಮಾಲಕ್ ಇರ್ತಾನೆ. ಅಂಗಡಿ ಮಾಲಕ್ ಇರುವಾಗ ಅಂಗಡಿ ಮಾಲಕನು ನಿನಗೊಂದು 5 ಕಿಲೋ ಅಕ್ಕಿ ಕೊಡ್ತಾನೆ. 5 ಕಿಲೋ ಅಕ್ಕಿ ಕೊಟ್ಟ ಮೇಲೆ ಸಾಕಪ್ಪ, ಎಲ್ಲ ಒಳ್ಳೇದಾಗ್ಲಿ, ನಿನಗೆಲ್ಲ ಸರಿಯಾಗ್ಲಿ ಅಂತೇಳಿ 5 ಕಿಲೋ ತಗೊಂಡು ಹೋಗಿ ನಿನ್ನ ಮನೆಯಲ್ಲಿದ್ರು ತೃಪ್ತಿ ಪಡುವುದು ನಿನಗೆ ಒಳ್ಳೇದಾ, ಅಥವಾ ಅಂಗಡಿ ಮಾಲಕನ ಜೊತೆ ಸ್ನೇಹಿತನಾಗಿ ಇರುವುದು ನಿನಗೆ ಒಳ್ಳೇದ? ಒಂದು ಸಾರಿ ಕೊಟ್ರೆ ನೀನು ತಗೊಂಡು ಹೋಗ್ತೀಯ, ಒಂದು ಸಾರಿ ನಿನ್ಗೆ 5 ಕಿಲೋ ಅಕ್ಕಿ ಕೊಟ್ರೆ ತಗೊಂಡು ಹೋಗ್ತೀಯ, ಅದೆಲ್ಲ ಖಾಲಿ ಆಗುತ್ತೆ, ಹಂಗೆ ಇರ್ತದ? ಮತ್ತೆ ಬೇಡಬೇಕಲ್ಲ ಬಂದು ಇನ್ನೊಬ್ಬರಿಗೆ. ಒಂದ್ಸಾರಿ ಯೇಸು ಸ್ವಾಮಿ ಹತ್ರ ನೀನು ಬಂದ್ರೆ, ನೀನು ದೇವರ ಸನ್ನಿಧಾನ ನಂಬಿಕೆ ಇಟ್ಟು ವಿಶ್ವಾಸದಲ್ಲಿರುವಾಗ ನಿಮ್ಮ ಸಮಸ್ಯೆ ಹೋಗುತ್ತೆ. ಹೋದ್ಮೇಲೆ ಮತ್ತೆ ಇನ್ನೊಂದು ಸಮಸ್ಯೆಗಳು ಬರ್ತಾವ ಇಲ್ಲ ರೀ? ಈ ಕಡೆ ಹೇಳ್ತಾ ಇಲ್ಲ, ಬರ್ತಾವ ಇಲ್ಲ? ಅದಕ್ಕೆ ನಿನಗೆ ಯೇಸು ಬೇಕು. ಅದಕ್ಕೆ ಎಂದು ನಿಮ್ಮ ಬಾಯಿಂದ ಹೇಳ್ಬೇಡ್ರಿ ಇದಿಷ್ಟು ಹೋದ್ರೆ ಸಾಕ್ರಿ, ನನಗೇನು ಬೇಡ ಅಂತ ಇನ್ನೊಮ್ಮೆ ನಿಮ್ಮ ಬಾಯಿಂದ. ಯಾಕಂದ್ರೆ ಯಾವಾಗಲೂ ಯೇಸು ನಮಗೆ ಬೇಕಾಗಿದೆ. ಅದಕ್ಕೆ ಈ ಕುರುಡನು ಯೇಸುವಿನ ಹಿಂದನೇ ಹೋದನು. ಯಾಕೆ ಗೊತ್ತಾ? ಯೇಸು ಇರುವಾಗ ಎಲ್ಲ ನನಗೆ ಇರುತ್ತೆ. ಆಮೆನ್. ಇವತ್ತು ಯೇಸು ಸ್ವಾಮಿನ ಯಾಕೆ ನಾವು ಹಿಡ್ಕೊಂಡು ಹೋಗ್ಬೇಕಂದ್ರೆ, ಯೇಸು ಸ್ವಾಮಿ ಯಾರಾಗಿದ್ದಾರಂತ ನಾವು ತಿಳ್ಕೊಂಡು, ಏನು ನಮಗೆ ಮಾಡಿದ್ದಾನೆಂಬುದಾಗಿ ತಿಳ್ಕೊಂಡು, ಏನು ನಮಗೆ ಮಾಡುತ್ತಾನೆಂಬುದಾಗಿ ತಿಳ್ಕೊಂಡು ನಾವು ಮುಂದೆ ಹೋಗ್ಬೇಕಾಗಿದೆ. ಇವತ್ತು ನಾವು ಹಳೆ ಜೀವಿತವನ್ನ ಬಿಡಬೇಕಾಗಿದೆ, ಹಳೆದನ್ನ ಬಿಡಬೇಕಾಗಿದೆ. ಹಳೆದನ್ನ ಹಿಡ್ಕೊಂಡು ಯೇಸು ಸ್ವಾಮಿ ಜೊತೆ ಹೋಗಕ್ಕಾಗಲ್ಲ. ಹಳೆದು ಅರುಕು ಬಟ್ಟೆಗೆ, ಹಳೆ ಜೀವನ ಅರುಕು ಬಟ್ಟೆ ಇದ್ದಾಗೆ, ಅರುಕು ಬಟ್ಟೆಗೆ ಹೊಸ ತ್ಯಾಪಿಯನ್ನ ಹಾಕಿದ್ರೆ ಸರಿಯಾಗಲ್ಲಂತ ವಾಕ್ಯ ಹೇಳ್ತದೆ. ಹಾಗಾಗಿ ಹೊಸದಾಗಿ ನಾವು ಮುಂದೆ ಹೋಗ್ಬೇಕಾಗಿದೆ. ಎಷ್ಟು ಜನ ಈ ಸ್ಥಳದಲ್ಲಿ ನನಗೆ ಅದ್ಭುತ ಆಗ್ಬೇಕು, ಬಿಡುಗಡೆ ಆಗ್ಬೇಕಂತ ಆಸೆ ಪಡ್ತೀರಾ? ಅದು ಎಷ್ಟೇ ವರ್ಷದಿರಬಹುದು. ಆ ಕುರುಡನು ಹುಡ್ತಾನೆ ಕುರುಡನ, ಎಷ್ಟು ವರ್ಷದ ಸಮಸ್ಯೆ ಅಲ್ವಾ? ಅದರಿಂದ ಸ್ವಾಮಿ ಏನ್ ಮಾಡಿದ್ರು? ಬಿಡುಗಡೆ ಕ್ಷಣದಲ್ಲೇ ಕೊಟ್ಟರು. ಬೈಬಲ್ ಹೇಳ್ತಾರೆ, ಅದೇ ಕ್ಷಣ ಸ್ವಾಮಿ ಕೊಟ್ಟಿದ್ದಾರೆ. ನಿನ್ನ ಜೀವನದಲ್ಲಿ ಕೂಡ ದೇವರಾಗಿ ಮಾಡ್ತಾರೆ. ಯಾವಾಗ ನೀನು ಯೇಸು ಯಾರಂತ ತಿಳ್ಕೊಂಡು ಆತನ ಹಿಡ್ಕೊಂಡು ನೀನು ಹೋಗ್ತೀಯೋ, ಯಾವಾಗ ನೀನು ಜನರ ಮಾತಿಗೆ ಕಿವಿಗೊಡದೆ ದೇವರನ್ನ, ದೇವರ ಆಲಯವನ್ನ ನೀನು ಪ್ರೀತಿಸ್ತಾ ಹೋಗ್ತೀಯೋ, ಯಾವಾಗ ನಿನ್ನ ಜೀವಿತದಲ್ಲಿ ಒಳ್ಳೆ ವಿಷಯವನ್ನ ದೇವರಿಗೆ ಕೇಳ್ತೀಯೋ, ಯಾವಾಗ ನಿನ್ನ ಜೀವಿತದಲ್ಲಿ ಹಳೆದನ್ನ ಬಿಟ್ಟು ಏಸಪ್ಪನ ಹಿಂದೆ ನೀನು ಹೋಗ್ತೀಯೋ, ನಿನ್ನ ಜೀವನದಲ್ಲಿ ಹೊಸ ಕಾರ್ಯವನ್ನ ಕರ್ತನು ಮಾಡುವನಾಗಿದ್ದಾನೆ. ಬಿಡಿ, ದೇವ್ರಿಗೆ ಇಷ್ಟವಿಲ್ಲದನ್ನ ಬಿಡಿ. ಎಡದೋಣೆಗೆ ಕಾಲಿಡಬೇಡ್ರಿ. ನನಗೆ ಹಳೆ ವರ್ಷ ಬೇಕು, ಹೊಸ ವರ್ಷ ಅಂದ್ರೆ ಅರ್ಥ ಏನು ಗೊತ್ತಾ? ನಾನು ಹಳೇದು ಹೆಂಗಿದ್ದೀನ ಹಂಗೆ ಇರಬೇಕು, ಹೊಸ ವರ್ಷದಲ್ಲಿ ಬಿ ನಾನು ಬದುಕಬೇಕು. ಆಗಲ್ಲ ರೀ. ಬದಲಾವಣೆ ಆದ್ರೆ ದೇವರು ನಿನ್ನ ಜೀವನದಲ್ಲಿ ಕಾರ್ಯ ಮಾಡ್ತಾರೆ. ಆಮೇನ್. ಆ ಕುರುಡನ ಅಷ್ಟು ಅದ್ಭುತ ಆಗ್ಲಿಕ್ಕೆ 4 ಕಾರ್ಯ ಮಾಡಿದ. ಒಂದು, ಯೇಸು ಯಾರಂತ ತಿಳ್ಕೊಂಡ ಸರಿಯಾಗಿ. 2ನೇದು, ಜನರ ಮಾತಿಗೆ ಕಿವಿಗೊಳ್ಳಿಲ್ಲ. 3ನೇದು, ತನಗೇನು ಬೇಕು ಅದನ್ನೇ ದೇವರ ಹತ್ರ ಕೇಳ್ದ. 4ನೇದು, ಹಳೆದನ್ನ ಬಿಟ್ಟನು. ಎದ್ದು ನಿಂತ್ಕೊಳ್ಳೋಣ ದೈವ ಸಮ್ಮುಖದಲ್ಲಿ. ಜೋರಾಗಿ ಶಬ್ದ ತೆಗಿರಿ, ನಿಮ್ಮ ಬಾಯಿ ತೆಗೆದು ಹೇಳಿ ಕರ್ತನಿಗೆ. ತೆರೀರಿ, ಹೃದಯವನ್ನು ತೆರೀರಿ. ಆ ಕುರುಡನ ಹೃದಯವನ್ನು ಸಂಪೂರ್ಣ ಬಿಚ್ಚಿದ. ಜನರು ಗದರಿಸಿದ್ರು ಕೂಡ, ದಾವೀದನ ಕುಮಾರನೇ ಯೇಸುವೇ ನನ್ನ ಕರುಣಿಸಪ್ಪ ಎಂಬುದಾಗಿ ಹೃದಯವನ್ನು ಬಿಚ್ಚಿ ಕರ್ತನನ್ನ ಕೂಗಿದನು. ಇವತ್ತು ಕೂಗಿರಿ, ನಿಮ್ಮ ಹೃದಯದಲ್ಲಿ ಅಂತರಾಳದಿರುವಂತ ನೋವನ್ನ ಕರ್ತನಿಗೆ ಹೇಳಿರಿ. ಕರ್ತ ನಿಮ್ಮ ಸ್ವರವನ್ನ ಕೇಳುವವನಾಗಿದ್ದಾನೆ. ಲಾರ್ಡ್ ವಿ ಥ್ಯಾಂಕ್ ಯು ಜೀಸಸ್. ಲಾರ್ಡ್ ವಿ ವರ್ಶಿಪ್ ಯು ಗಾಡ್. ಎಷ್ಟು ಜನ ಈ ಸ್ಥಳದಲ್ಲಿ ಈ ಕುರುಡನು ಇದ್ದ ಹಾಗೆ ಸಮಸ್ಯೆಗಳಲ್ಲಿ ನೀವಿದ್ದೀರಾ? ಈ ಕುರುಡನು ಅನೇಕ ವರ್ಷಗಳಿಂದ ಸಹಿಸಲಾರದ ನೋವು, ಸಹಿಸಲಾದ ಬಾಧೆ, ಸಹಿಸಲಾರದ ಅವಮಾನವನ್ನು ಹೊತ್ತುಕೊಂಡು ಅದೇ ಸ್ಥಳದಲ್ಲಿ ಆತನು ಕೂತುಕೊಂಡರು. ಇವತ್ತು ನಿನ್ನ ಜೀವನದಲ್ಲಿ ಕೂಡ ಎಷ್ಟು ವರ್ಷಗಳಾಯ್ತು, ಎಷ್ಟು ದಿನಗಳಾಯ್ತು, ಈಗ ನನ್ನ ಸ್ಥಿತಿ ಹೀಗೆ ಇದೆಯಲ್ಲ, ನನ್ನ ಪರಿಸ್ಥಿತಿ ಹಿಂಗೆ ಇದೆಯಲ್ಲ ಅಂತೇಳಿ
ನೀನು ಬಾಧೆ ಪಡ್ತಾ ಇದೀಯಾ? ಈಗ ನಿನಗೊಂದು ಶುಭವಾರ್ತೆ. ಯೇಸು ನಿನ್ನ ಮಧ್ಯದಲ್ಲಿ ಇದ್ದಾನೆ. ಯೇಸು ನಿನ್ನ ಹತ್ತಿರ ಇದ್ದಾನೆ. ಯೇಸು ನಿನ್ನ ಪಕ್ಕದಲ್ಲಿ ಇದ್ದಾನೆ. ಆತನು ನಿನ್ನನ್ನು ಸರಿಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಎಷ್ಟು ಜಾಗಕ್ಕೆ ನೀನು ಹೋದ್ರೂ ಕೂಡ, ಯಾವ ಸ್ಥಳಕ್ಕೂ ನೀನು ಹೋದ್ರೂ ಕೂಡ, ಎಲ್ಲಿ ಹೋದ್ರೂ ಕೂಡ ನಿನ್ನ ಜೀವನದಲ್ಲಿ ಸರಿ ಕಾಣದೆ ಅನೇಕ ವರ್ಷಗಳಿಂದ ಇನ್ನು ಮೇಲೆ ನನಗೆ ಸರಿ ಆಗಲ್ಲ, ಇನ್ನು ಮೇಲೆ ನನ್ನ ಜೀವನದಲ್ಲಿ ಒಳ್ಳೆದಾಗಲ್ಲ, ಇನ್ನು ಮೇಲೆ ನನಗೆ ಮದುವೆ ಆಗಲ್ಲ, ಇನ್ನು ಮೇಲೆ ನನ್ನ ಕುಟುಂಬ ಸರಿ ಆಗಲ್ಲ, ಇನ್ನು ಮೇಲೆ ನನಗೆ ಕೆಲಸ ಸಿಗಲ್ಲ, ಇನ್ನು ಮೇಲೆ ನನ್ನ ಕುಟುಂಬ ಮೇಲೆ ಬರಲ್ಲ, ಇನ್ನು ಮೇಲೆ ನನ್ನ ಮೇಲಿರುವ ಶಾಪ ಹೋಗಲ್ಲ ಅಂತ ನಿರೀಕ್ಷೆಯನ್ನು ಕಳೆದುಕೊಂಡು ಕುಂತಿದ್ದೀರಾ? ಈಗ ಸ್ವಾಮಿ ನಿಮಗೆ ಬಿಡುಗಡೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆ ರೀತಿ ಪರಿಸ್ಥಿತಿ ನನ್ನ ಜೊತೆ ಪ್ರಾರ್ಥನೆ ಮಾಡೋಣ. ನನ್ನ ರಕ್ಷಕನಾಗಿರುವಂತ ಯೇಸುವೆ, ನೀನು ನನ್ನ ಪಾಪಗಳಿಗಾಗಿ, ನೀನು ನನ್ನ ಶಾಪಗಳಿಗಾಗಿ, ನೀನು ನನ್ನ ಸಮಸ್ಯೆಗಳಿಗಾಗಿ, ನನ್ನ ಬಂಧನಗಳಿಗಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದೆಯಪ್ಪ. ಶಿಲುಬೆ ಮೇಲೆ ರಕ್ತ ಸುರಿಸಿದೆಯಪ್ಪ. ನನಗೋಸ್ಕರ ಈ ಲೋಕಕ್ಕೆ ನೀನು ಬಂದವನಾಗಿದ್ದಿ. ನನ್ನ ಸಮಸ್ಯೆ ನಿನಗೆ ದೊಡ್ಡದಲ್ಲಪ್ಪ. ಈಗ ನನ್ನ ನಂಬಿಕೆ ನಿನಗೆ ಬೇಕಾಗಿದೆ. ಇವತ್ತಿನಿಂದ ಸ್ವಾಮಿ, ನೀನು ಯಾರು ಅಂತ, ಎಂಥ ದೇವರು ಅಂತ, ನನಗೋಸ್ಕರ ಏನು ಮಾಡಿದಿ ಅಂತ ಇನ್ನು ಹೆಚ್ಚಾಗಿ ನಾನು ತಿಳಿದುಕೊಳ್ಳುತ್ತೇನೆ. ಇವತ್ತಿನಿಂದ ಜನರ ಮಾತನ್ನು ನಾನು ಕೇಳದೆ, ಯಾಕೆ ಯೇಸು ಬೇಕು, ಯಾಕೆ ಚರ್ಚ್ಗೆ ಹೋಗ್ತೀಯಾ, ಯಾಕೆ ಪ್ರಾರ್ಥನೆ ಮಾಡ್ತೀಯಾ, ಯಾಕೆ ವಾಕ್ಯ ಓದ್ತೀಯಾ ಎಂದು ಜನರು ಗದರಿಸುವಾಗ, ಜನರು ಭಯಪಡಿಸುವಾಗ ಅವರ ಮಾತನ್ನು ಕೇಳದೆ ಆ ಕುರುಡನ ಹಾಗೆ ಇನ್ನು ಹೆಚ್ಚು ನನ್ನ ಪ್ರೀತಿಸುತ್ತಾ ಮುಂದೆ ಸಾಗಲಿಕ್ಕೆ ನನ್ನ ಒಪ್ಪಿಸಿಕೊಡುತ್ತೇನಪ್ಪ. ನನ್ನ ಬಲಪಡಿಸು ಕರ್ತನೆ. ಇವತ್ತಿಂದ ದೇವರೇ, ಒಳ್ಳೆ ವಿಷಯವನ್ನ, ನನಗೆ ಬೇಕಾಗಿರೋ ಪ್ರಾಮುಖ್ಯ ವಿಷಯವನ್ನ, ನನಗೆ ಪ್ರಾಮುಖ್ಯ ಅವಶ್ಯಕತೆಯನ್ನ ನಿನಗೆ ತಿಳಿಸುವನಾಗಿದ್ದೇನೆ. ಒಳ್ಳೆ ಕಾರ್ಯಗಳನ್ನ ನೀನು ಮಾಡಲಿಕ್ಕೆ ಶಕ್ತನಾಗಿದೆಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ, ಅದಕ್ಕಾಗಿ ನಿನಗೆ ಸ್ತೋತ್ರ. ಇವತ್ತಿಂದ ಸ್ವಾಮಿ, ಆ ಕುರುಡನ ಹಳೆ ಜೀವಿತವನ್ನು ಬಿಟ್ಟನು, ಹಳೆತನ ಹಿಡಿದುಕೊಳ್ಳಲಿಲ್ಲ. ಇವತ್ತು ನನ್ನ ಜೀವನದಲ್ಲಿ ಕೂಡ ಅಪ್ಪ, ಹಳೆ ಪಾಪವನ್ನ, ಹಳೆ ನಡವಳಿಕೆಯನ್ನ, ಹಳೆ ಜೀವಿತವನ್ನ, ಹಳೆ ಮನಸ್ಥಿತಿಯನ್ನ, ಹಳೆ ಹೃದಯವನ್ನ, ಹಳೆ ಭಾವನೆಗಳನ್ನ ನಾನು ಬಿಟ್ಟು ನಿನ್ನ ಹಿಂಬಾಲಿಸಲಿಕ್ಕೆ, ನಿನ್ನ ಜೊತೆ ನಡೆಯಲಿಕ್ಕೆ ನಾನು ಒಪ್ಪಿಸಿಕೊಡ್ತೇನಪ್ಪ. ನಿನಗೆ ಸ್ತೋತ್ರ. ಈ 2026ನೇ ವರ್ಷ ನನ್ನ ಜೀವಿತದಲ್ಲಿ ಅದ್ಭುತವನ್ನು ಕಾಣುವಂತ ವರ್ಷವಾಗಿ ನಾನು ಒಪ್ಪಿಸಿಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೆನ್.